ಬರ್ತಾ ಬರ್ತಾ ನಮ್ಮ ಜನ್ರೇಷನ್ ಹೇಗಾಗ್ತಿದೆ ಅಂದರೆ ಪ್ರತಿಯೊಂದು ಮನೆಯಲ್ಲೂ ಡಯಾಬಿಟಿಕ್ ಪೇಷಂಟ್ಸು, ಹಾಗೆ ಪ್ರತಿಯೊಂದು ಮನೆಯಲ್ಲೂ ಥೈರಾಯ್ಡ್ಸು, PCOD ಪ್ರಾಬ್ಲಮ್ಸ್ ಇರೋರು ಒಬ್ಬರಲ್ಲ ಒಬ್ಬರು ಸಿಗ್ತಾನೆ ಇರ್ತಾರೆ. ಯಾಕೆಂದರೆ ನಾವಿರೋ ಲೈಫ್ ಸ್ಟೈಲ್ ಆಗಿರುತ್ತೆ, ನಾವು ಯೂಸ್ ಮಾಡ್ತಿರೋ ಕೆಮಿಕಲ್ ರಿಯಾಕ್ಷನ್ಸ್ ಆಗಿರುತ್ತೆ. ಪ್ರತಿಯೊಂದು ಪದಾರ್ಥವನ್ನು ನಾವು ನೈಸರ್ಗಿಕವಾಗಿ ತಿನ್ನೋದಕ್ಕಿಂತ ಕೆಮಿಕಲ್ ರೂಪದಲ್ಲೇ ತಿಂತಾ ಇದ್ದೀವಲ್ವಾ. ಅಂಥವ್ರಿಗೋಸ್ಕರ ಇದೊಂದು ಸಣ್ಣ ವಿಡಿಯೋ ಅಂತ ಹೇಳ್ಬೋದು. ನಾನಿವತ್ತು PCOD ಪ್ರಾಬ್ಲಮ್ ಇರೋರು, ಥೈರಾಯ್ಡ್ ಇರೋರು, ಪ್ರತಿಯೊಂದು ಏನಾದರೂ ಅಥವಾ ನಿಮಗೆ ವಾತ, ಪಿತ್ತ, ಕಫ ಏನೇ ಇದ್ದರೂ ಕೂಡ ನಿಮಗೆ ಯಾವುದೇ ಥರ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೂ ಇದೊಂದು ಪೌಡರ್ ಹಾಕ್ಕೊಂಡು ನೀವು ಡೈಲಿ ಮಾರ್ನಿಂಗ್ ನೀವು ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಇದು ಬಂದು ಅಮೃತ ಬಳ್ಳಿನ ಒಣಗಿರೋ ಕಡ್ಡಿಗಳನ್ನ ತಗೊಂಡಿದ್ದೀನಿ. ನಾನು ಎಲ್ಲ ಕ್ವಾಂಟಿಟಿನೂ 100 ಗ್ರಾಮ್ ಆ ಥರ ಮೆಜರ್ಮೆಂಟಲ್ಲಿ ತೊಗೋತಾ ಇದ್ದೀನಿ. ಇದು ಬಂದು ಹಿಪ್ಪಲಿ ಅಂತಲೇ ಹೇಳ್ತಾರೆ. ಎಷ್ಟು ನಮ್ಮ ಬಾಡಿಗೆ ತುಂಬ ಬೆನಿಫಿಟ್ ಕೊಡುತ್ತೆ ಅಂದರೆ ಅಮೃತಕ್ಕೆ ಸಮಾನ ಅಂತಲೇ ಹೇಳ್ಬೋದು ಈ ಹಿಪ್ಪಲಿ. ಪ್ರತಿಯೊಂದು ಹಿಪ್ಪಲಿ ಚೂರ್ಣ ಅಂತ ಬರುತ್ತಲ್ವ, ಪ್ರತಿಯೊಬ್ಬರು ಕೂಡ ಅದು ವರ್ಷದಲ್ಲಿ 2 ಸಲನಾದರೂ ನಾವು ತೊಗೊಳ್ಲೇಬೇಕು. ಅದು ತುಂಬ ಹೆಲ್ತ್ಗೆ ಬೆನಿಫಿಟ್ ಆಗಿರುತ್ತೆ. ನಾವು ಈ ಪೌಡ್ರ್ ಮಾಡೋದಕ್ಕಿಂತ ಮುಂಚೆಗೆ ಒಂದು 2 ರಿಂದ 3 ನಿಮಿಷ ಬಿಸಿ ಮಾಡಿಕೊಂಡು ಇದನ್ನು ಪೌಡರ್ ಮಾಡ್ಕೋಬೇಕಾಗತ್ತೆ. ಇದನ್ನು 2 ನಿಮಿಷ ನಾವು ಚೆನ್ನಾಗಿ ಬಿಸಿ ಮಾಡಿಕೊಂಡು ಒಂದು ಬೌಲ್ಗೆ ಹಾಕೋತಾ ಇದ್ದೀವಿ. ಇದು ಬಂದು ಒಣ ನೆಲ್ಲಿಕಾಯಿ ಅಂದರೆ ಎಲ್ರಿಗೂ ಗೊತ್ತಿರುತ್ತಲ್ವ, ಅದು ಎಷ್ಟು ಹೆಲ್ತ್ಗೆ ಒಳ್ಳೆಯದಂತ. ಇವನ್ ಹೇರ್ಸ್ಗೆ, ಸ್ಕಿನ್ಗೆ, ಬಾಡಿ ಪ್ರತಿಯೊಂದಕ್ಕೂ ಕೂಡ ಈ ಬೆಟ್ಟದ ನೆಲ್ಲಿಕಾಯಿ ತುಂಬ ಬೆನಿಫಿಟ್ ಆಗಿರುತ್ತೆ. ಇದನ್ನು ಡ್ರೈ ಮಾಡಿರೋದು, ಯಾವುದೇ ಥರ ನಾವು ರೆಡಿ ಮಾಡಿರೋದಲ್ಲ, ಇದು ಗಂಧಿಗೆ ಅಂಗಡಿಯಲ್ಲಿ ಸಿಗೋವಂಥದ್ದು. ನೆಕ್ಸ್ಟ್ ವಸ್ತು ಬಂದು ಈ ಅಜ್ವಾನ ಎಲ್ಲರಿಗೂ ಗೊತ್ತಿರುತ್ತೆ, ಡೈಜೆಷನ್ ಪ್ರಾಬ್ಲಮ್ ಆಗಿರುತ್ತೆ, ಹಾಗೆ ಹೆಲ್ತ್ಗೂ ಕೂಡ ತುಂಬ ಬೆನಿಫಿಟ್ ಆಗುತ್ತೆ. ಇದು ಎಸ್ಪೆಷಲಿ PCOD ಇರೋರಿಗೆ ಇದನ್ನು ಹಾಕ್ಕೊಂಡು ನಾವು ಪೌಡ್ರ್ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಆಗುತ್ತೆ. ಇದನ್ನು ಕೂಡ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀವಿ. ಎಲ್ಲ ವಸ್ತುಗಳನ್ನ 2 ರಿಂದ 3 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟು PCODಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಈ ಅಳಲೆಕಾಯಿ. ಅಂದರೆ ಇದ್ರ ಮೇಲೆ ಒಂದು ಕವನನೇ ಇದೆ, ಒಂದು ದೇವೇಂದ್ರ ಅಮೃತಪಾನ ಕುಡಿಬೇಕಾದ್ರೆ 3 ಹನಿಗಳು ಈ ಪೃಥ್ವಿ ಮೇಲೆ ಬೀಳುತ್ತವಂತೆ. ಅದು ತ್ರಿಪಲ್ ಅಂತ ಕರೀತಾರೆ. ಆ ತ್ರಿಪಲ್ ಆಗಿ ಏನೇನೆಲ್ಲ ಆಗುತ್ತೆ ಅಂದರೆ ಅರಳೆಕಾಯಿ, ತಾರೆಕಾಯಿ, ಹಾಗೆ ನೆಲ್ಲಿಕಾಯಿ ರೂಪದಲ್ಲಿ ಅದನ್ನು ನಾವು ಜನರಿಗೆ ಕೊಡ್ಬೋದು ಅಂತ ಹೇಳಿದಾರಂತೆ. ಸೊ ಎಷ್ಟು ಹೆಲ್ತ್ ಬೆನಿಫಿಟ್ ಅಂದರೆ ಅದು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರೆ ಈ ಅರಳೆಕಾಯಿನ. ಈ ಅರಳೆಕಾಯಿನ ಮ್ಯಾಕ್ಸಿಮಮ್ ಅಂದರೆ ಒಂದು 8 ರಿಂದ 10 ತೊಗೊಳ್ಳಿ. ಇದು ಒಂದು PCOD ಅಂತಲೇ ಅಲ್ಲ, ಪ್ರತಿಯೊಂದಿಗೂ ಕೂಡ ತುಂಬ ಬೆನಿಫಿಟ್ ಆಗುತ್ತೆ. ಇದು ಬಂದು ತಾರೆಕಾಯಿ. ಈಗ ಹೇಳಿದ್ನಲ್ವ, ಅರಳೆಕಾಯಿ ಮತ್ತು ತಾರೆಕಾಯಿ ಹಾಗೆ ಬೆಟ್ಟದ ನೆಲ್ಲಿಕಾಯಿ ತುಂಬ ಅಂದರೆ ತುಂಬ ಒಳ್ಳೆಯದು ಈ PCOD ಪ್ರಾಬ್ಲಮ್ಗೆ. ಬರೀ PCOD ಪ್ರಾಬ್ಲಮ್ಗೆ ಅಂತಲ್ಲ, ನಿಮಗೆ ವಾತ, ಪಿತ್ತ, ಕಫ ಏನೇ ಇರಲಿ, ಈವನ್ ಡಯಾಬಿಟಿಕ್ ಪೇಷಂಟ್ಸ್ ಇರೋರು ಕೂಡ ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ನೀವು ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಆಗುತ್ತೆ. ನೋಡಿ, ಕನ್ಫ್ಯೂಷನ್ ಆಗೋದು ಬೇಡ. ಒಂದು ಅರಳೆಕಾಯಿ, ಒಂದು ತಾರೆಕಾಯಿ. ಇದು ಬಂದು ಅಳಲೆಕಾಯಿ, ಇದು ತಾರೆಕಾಯಿನ ನಾನು ಫ್ರೈ ಮಾಡ್ತಾ ಇರೋದು. ನೀವು ಪ್ರತಿಯೊಂದು ಕಾಯಿನ ನೀವು ಗೂಗಲ್ ಮಾಡಿ ನೋಡಿದ್ರೆ ತುಂಬ ಬೆನಿಫಿಟ್ ಇದೆ, ಏನೇನಿದೆ ಅಂತ ಗೊತ್ತಾಗುತ್ತೆ. ನಾನಿದು ಶಾರ್ಟ್ ವಿಡಿಯೋದಲ್ಲಿ ತುಂಬ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಾಗ್ತಾ ಇಲ್ಲ. ಇದು ಬಂದು ಒಣಶುಂಠಿ. ನಿಮಗೆಲ್ಲರೂ ಗೊತ್ತಿರುತ್ತೆ, ಅದು ಒಣಶುಂಠಿನ ನೀವು ಡ್ರೈಯೇ ಹಾಕೋಬೇಕಾಗತ್ತೆ, ಯಾವುದೇ ಥರ ಹಸಿದು ಬೇಡ. ಏಕೆಂದರೆ ನಾವು ಪೌಡ್ರ್ ಮಾಡ್ತಿರೋದಲ್ವ, ಸೊ ನಾವು ಒಣಶುಂಠಿನೇ ಹಾಕೋತಾ ಇದ್ದೀವಿ. ಒಣಶುಂಠಿನೂ ಕೂಡ ಒಂದು 100 ಗ್ರಾಮಷ್ಟು ನಾವು ಹಾಕ್ಕೊಂಡು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ನಾವು ಫ್ರೈ ಮಾಡ್ಕೋತಾ ಇದ್ದೀವಿ. ಈ ಒಣಶುಂಠಿ ಯೂಸ್ ಮಾಡ್ತಿರೋದ್ರಿಂದ ನಮ್ಮ ಬಾಡಿಲಿ ಯಾವುದೇ ಥರ ಇನ್ಫೆಕ್ಷನ್ ಆಗಿದ್ರೂ ಕೂಡ, ಅಥವಾ ನಮಗೆ ಶೀತ, ಜ್ವರ ಏನೇ ಇದ್ದರೂ ಕೂಡ ಇದನ್ನು ಪೌಡರಲ್ಲಿ ನಾವು ಸೇವಿಸೋದ್ರಿಂದ ಯಾವುದೇ ಥರ ನಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಒಂದು 50 ಗ್ರಾಮಷ್ಟು ಜೀರಿಗೆ ತೊಗೊತಿದ್ದೀವಿ. ನಾವು ಎಲ್ಲ ಮೆಜರ್ಮೆಂಟು 100 ಗ್ರಾಮಲ್ಲಿ ಹಾಕ್ಕೊಂಡ್ರೆ ನಾವು ಜೀರಿಗೆ ಮಾತ್ರ ಒಂದು 50 ಗ್ರಾಮಲ್ಲಿ ಹಾಕೋಬೇಕಾಗತ್ತೆ. ನಾವು ಯೂಸ್ ಮಾಡ್ತಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ಹೆಲ್ತ್ಗೆ ತುಂಬ ಬೆನಿಫಿಟ್ ಇರೋದ್ರಿಂದ ಬರೀ ಈ PCOD ಇರೋರು ಅಥವಾ ಥೈರಾಯ್ಡ್ ಇರೋರು, ಡಯಾಬಿಟಿಕ್ ಪೇಷಂಟ್ಸ್ ಮಾತ್ರ ತೊಗೋಬೇಕಾ ಅಂತ ಅನ್ನಂಗಿದ್ರೆ ಡೆಫಿನೆಟ್ಲಿ ಇಲ್ಲ. ಈ ಪ್ರತಿಯೊಬ್ಬರು ಕೂಡ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಳೋದ್ರಿಂದ ನಮ್ಮ ಹೆಲ್ತು ತುಂಬ ಚೆನ್ನಾಗಿರುತ್ತೆ. ನೀವು ಯೂಸ್ ಮಾಡೋದಕ್ಕಿಂತ ಮುಂಚೆಗೆ ಒಂದು ಸಲ ಗೂಗಲ್ ಮಾಡಿ ನೋಡಿ, ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಜೀರಿಗೆನೂ ಕೂಡ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಸ್ವಲ್ಪ ಸ್ಮೆಲ್ ಬರೋವರೆಗೂ, ಅಂದರೆ ಘಮ ಬರೋವರೆಗೂ ಹುರ್ಕೊಂಡ್ರೆ ಸಾಕು. ಹಾಗೆ ಒಂದು 50 ಗ್ರಾಮಷ್ಟು ಮೆಂತೆ ಕೂಡ ಹಾಕೋತಾ ಇದ್ದೀವಿ. ಮೆಂತೆನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಂದರೆ ಸ್ವಲ್ಪ ಬಿಸಿಯಾಗಿ ಘಮ್ಮನವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಫ್ರೈ ಮಾಡಿಕೊಂಡು ನಾವು ಅದನ್ನೇ ಬೌಲ್ಗೆ ಹಾಕೋಬೇಕಾಗತ್ತೆ. ಅದರ ಜೊತೆಗೆ 50 ಗ್ರಾಮಷ್ಟು ಮೆಣಸು ಕೂಡ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋತಾ ಇದ್ದೀವಿ. ನಾವು ಯೂಸ್ ಮಾಡ್ತಿರೋದು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಕೂಡ ಅಮೃತಕ್ಕೆ ಸಮಾನ ಅಂತಲೇ ಹೇಳ್ಬೋದು. ನಮ್ಮ ಈ ಲೈಫ್ ಸ್ಟೈಲಲ್ಲಿ ಎಲ್ಲರಿಗೂ ಈ ಥರ ಲೈಫ್ ಸ್ಟೈಲ್ ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರು ಕೂಡ ಏನಾದರೂ ಒಂದು ಹೆಲ್ತ್ ಇಶ್ಯೂಸ್ ಇದ್ದೇ ಇರುತ್ತೆ. ಯಾವುದೇ ಥರ ಹೆಲ್ತ್ ಇಶ್ಯೂಸ್ ಇರೋರು ಕೂಡ ಇದನ್ನು ತೊಗೋಬೋದು. ಇದು ಬಂದು ಸುನಾಮು ಅಂತ ಕರೀತಾರೆ. ಅಂದರೆ ಸುನಾಮು ಅಂತ ನೀವು ಗಂಧಿಗೆ ಅಂಗಡಿಯಲ್ಲಿ ಕೇಳಿದ್ರೆ ಆರಾಮ್ಸೆ ಕೊಡ್ತಾರೆ. ನಾವು ಇದಕ್ಕೆ ಒಂದು 50 ಗ್ರಾಮಷ್ಟು ತೊಗೊತಾ ಇದ್ದೀವಿ. ಚಿಕ್ಕದಾಗಿರುತ್ತೆ, ಅಂದರೆ ನೋಡೋಕ್ಕೆ ಪಲಾವ್ ಎಲೆ ಥರನೇ ಇರುತ್ತೆ, ಬಟ್ ಪಲಾವ್ ಎಲೆ ಅಲ್ಲ ಇದು. ಸೊ ಸುನಾಮು, ಇದರ ಹೆಸರು ಸುನಾಮು ಅಂತ ಕರೀತಾರೆ.
ಇರ್ತಾರೆ, ಅದನ್ನು ಕೂಡ ಒಂದು 2 ನಿಮಿಷ ಅದ್ರ ಜೊತೆಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಪ್ರತಿಯೊಂದೂ ಅಂದರೆ ಸ್ವಲ್ಪ ಸ್ಮೆಲ್ ಬರೋವರೆಗೂ ಅಂದರೆ ಘಮ ಬರೋವರೆಗೂ ನಾವು ಫ್ರೈ ಮಾಡ್ಕೊಬೇಕು. 2 ರಿಂದ 3 ನಿಮಿಷದ ಒಳಗಡೆ ಅದೆಲ್ಲ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಪೌಡರ್ ಬಂದ್ಬಿಟ್ಟು ಆ್ಯಂಟಿ ಏಜಿಂಗ್ ಆಗಿ ಕೂಡ ವರ್ಕ್ ಮಾಡುತ್ತೆ. ನಮ್ಮ ಚರ್ಮ ಆಗಲೇ 30+ ಆಗ್ತಾ ಆಗ್ತಾ ಸುಕ್ಕಟ್ಟಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ, ಕಣ್ಣು ಕೆಳಗಡೆ ರಿಂಕಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರು ಕೂಡ ಈ ಥರ ಪೌಡರ್ನ ಬೆಳಗ್ಗೆ ಎದ್ದು ಕುಡಿಯೋದ್ರಿಂದ ತುಂಬ ಬೆನಿಫಿಟ್ ಅಂತಲೇ ಹೇಳ್ಬೋದು. ಎಲ್ಲ 2 ನಿಮಿಷ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋಬೇಕಾಗತ್ತೆ. ಅದು ಸ್ವಲ್ಪ ಹಾರಬೇಕಲ್ವಾ, ಸೊ ಅದಕ್ಕೆ ಇದು ಬಂದು ಬಿಳಿ ಸಾಸಿವೆ. ಬಿಳಿ ಸಾಸಿವೆ ಎಲ್ಲರಿಗೂ ಗೊತ್ತಿರುತ್ತೆ, ಇದನ್ನು ಅಡುಗೆಗೆ ಯಾರು ಯೂಸ್ ಮಾಡಲ್ಲ, ಬಟ್ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಕೂಡ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದರೆ ಚಟಪಟ ಅನ್ನ ಬರಲಿಕ್ಕೆ ಅಂದರೆ ಸೌಂಡ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ನಾವು ಫ್ರೈ ಮಾಡೋದು ಸ್ಟಾಪ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಇದಾದಮೇಲೆ ಒಂದು 50 ಗ್ರಾಮಷ್ಟು ನಾವು ಚಕ್ಕೆ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಅಂದರೆ ದಾಲ್ಚಿನ್ನಿ, ಚಕ್ಕೆ, ಸಿನಾಮನ್ ಅಂತ ಏನು ಕರೀತಾರಲ್ಲ, ಅದು ಕೂಡ ಇದು ಅಂದರೆ ನಮ್ಮ ಹೆಲ್ತ್ ಜೊತೆಗೆ ನಮ್ಮ ವೆಯ್ಟ್ ಲಾಸ್ಗೂ ಕೂಡ ಚಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಇದನ್ನು ಕೂಡ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇದು ರೆಡಿ ಆಗಿದೆ, ಇದನ್ನು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀವಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪು ಎಷ್ಟು ಹೆಲ್ತ್ ಬೆನಿಫಿಟ್ ಅಂದರೆ ಇದಕ್ಕೆ ರಾಮ ಬಾಣ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ನುಗ್ಗೆ ಸೊಪ್ಪಲ್ಲಿ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಇರುತ್ತೆ ಅಂತ ಗೊತ್ತಿರುತ್ತಲ್ಲ. ಸೊ ಇದನ್ನು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಇಲ್ಲ ಅದನ್ನು ನೀವು ಒಣಗಿಸ್ಕೊಂಡು ಹಾಕೋತೀವಿ ಅಂದ್ರೂ ಒಣಗಿಸ್ಕೊಂಡು ಕೂಡ ಹಾಕೋಬೋದು. ನಾವು 2 ನಿಮಿಷ ನೀಟಾಗಿ ಅಂದರೆ ಫ್ರೈ ಮಾಡ್ಕೊಂಡು ಹಾಕೋತಾ ಇದ್ದೀವಿ. ಶುಂಠಿನ ಬಿಸಿ ಮಾಡ್ಕೊಂಡಾದ್ಮೇಲೆ ಸಪ್ರೇಟಾಗಿ ಇಟ್ಕೊಂಡು ಅದನ್ನು ಕುಟಾಣಿಲಿ ಕುಟ್ಕೋಬೇಕಾಗತ್ತೆ. ಅಂದರೆ ಮಿಕ್ಸರಲ್ಲಿ ಅದು ನುಣ್ಣಗಾಗೋದಿಲ್ಲ, ಸೊ ದಪ್ಪ ಇರುತ್ತಲ್ವ, ಸೊ ಹಾಗಾಗಿ ಫಸ್ಟೇ ನಾವು ಕುಟಾಣಿಲಿ ಚೆನ್ನಾಗಿ ಕುಟ್ಕೊಂಡು ಅನಂತರ ನಾವು ಮಿಕ್ಸರ್ಗೆ ಹಾಕೋಬೇಕಾಗತ್ತೆ. ಇದೆಲ್ಲ ಮುಗ್ದಾದ್ಮೇಲೆ ಈಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಅಳಲೆಕಾಯಿ ಹಾಗೆ ತಾರೆಕಾಯಿನೂ ಕೂಡ ಇದೇ ಥರನೇ ನಾವು ಕುಟ್ಕೋಬೇಕಾಗತ್ತೆ. ನೀವೇನಾದರೂ ಮಿಲ್ಗೆ ಹಾಕ್ಸೋಂಗಿದ್ರೆ ಇವನ್ನೆಲ್ಲ ನೀವು ಕುಟ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಾವು ಮಿಕ್ಸರಲ್ಲೇ ಪುಡಿ ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪ ನಾವು ಕುಟ್ಕೊಂಡು ಹಾಕೋತಾ ಇದ್ದೀವಿ. ಕ್ವಾಂಟಿಟಿ ಏನಾದರೂ ಜಾಸ್ತಿ ಬೇಕು ಅಂದರೆ ನೀವು ಮಿಲ್ಗೆ ಹಾಕ್ಸ್ಕೋಬೇಕಾಗತ್ತೆ. ಅಂದರೆ ಮಿಕ್ಸರಲ್ಲಿ ಇದು ಪುಡಿ ಆಗೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಹಾಗೆ ಅರಳೆಕಾಯಿ, ತಾರೆಕಾಯಿನೆಲ್ಲ ಕುಟ್ಕೊಂಡು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀವಿ. ಈಗ ತಾರೆಕಾಯಿನೂ ಕೂಡ ಹಾಕೊಂಡು ಚೆನ್ನಾಗಿ ನಾವು ಕುಟ್ಕೋತಾ ಇದ್ದೀವಿ. ಈ ತಾರೆಕಾಯಿ, ಅರಳೆಕಾಯಿ ಹಾಗೆ ಬೆಟ್ಟದ ನೆಲ್ಲಿಕಾಯಿ ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಪ್ರತಿಯೊಂದಿಗೂ ಕಾಯಿಲೆಗೂ ಕೂಡ ಇದನ್ನು ಜಾಸ್ತಿ ಏರ್ ಫಾಲ್ ಯಾರಿಗೆಲ್ಲ ಆಗ್ತಿರುತ್ತಲ್ವ ಅಂಥವ್ರಿಗೆ ತುಂಬ ಒಳ್ಳೆಯದು. ಈ ತಾರೆಕಾಯಿ ಚೂರ್ಣ ಅಥವಾ ತಾರೆಕಾಯಿ ಈ ಪೌಡರು ಏನೇ ಆಗಲಿ ನಾವು ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಹೇರ್ ಲಾಸ್ ಆಗ್ತಿದ್ರೆ ಅಥವಾ ತುಂಬ ನಮಗೆ ಡ್ಯಾಂಡ್ರಫೇ ತುಂಬ ಕಂಟ್ರೋಲ್ ಆಗ್ತಿಲ್ಲ ಅನ್ನೋರಿಗೆ ಇದನ್ನು ತೊಗೊಳೋದ್ರಿಂದ ತುಂಬ ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ಈ ತಾರೆಕಾಯಿ ಬಂದು ಮಲೆನಾಡು ಸೈಡಲ್ಲೇ ಬೆಳೆಯೋದು. ಸೊ ನಮ್ಮ ಕರ್ನಾಟಕ ಅಂದರೆ ನಮ್ಮ ಸೈಡ್ ಬ್ಯಾಂಗ್ಳೂರ್ ಸೈಡ್ ಎಲ್ಲೂ ಬೆಳೆಯೋದಿಲ್ಲ. ಈ ತಾರೆ ಮರಗೆ ಶಾಂತಿ ಮರ ಅಂತಲೂ ಕೂಡ ಕರೀತಾರೆ. ಈ ಜಿಂಕೆ ನೋಡೋಕ್ಕೆ ಯಾಕೆ ತುಂಬ ಸುಂದರವಾಗಿರುತ್ತೆ ಅಂದರೆ ಜಿಂಕೆಗೆ ತುಂಬ ಇಷ್ಟ ಅಂತೆ ಈ ತಾರೆಕಾಯಿ. ಅದಕ್ಕೆ ನೋಡೋಕೆ ಅದು ಅಷ್ಟು ಮುದ್ದಾಗಿರುತ್ತೆ ಅನಿಸುತ್ತೆ. ಇವಾಗ ಬೌಲ್ಗೆಲ್ಲ ನಾವು ಅಂದರೆ ಅದನ್ನೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ 2 ನಿಮಿಷ ಆರಾದಮೇಲೆ ಒಂದು ಮಿಕ್ಸರ್ಗೆ ಹಾಕ್ಕೊಂಡು ಈ ಥರ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ. ನೀವು ಜರಡಿ ಮಾಡೋ ಅವಶ್ಯಕತೆ ಏನಿರೋದಿಲ್ಲ, ಈ ಥರ ನೀಟಾಗಿ ಫೈನಾಗಿ ಪುಡಿ ಮಾಡಿಕೊಂಡ್ರೆ ಸಾಕಾಗತ್ತೆ. ನಾವು ಹಾಕಿರೋದು ಪ್ರತಿಯೊಂದು ಕೂಡ 100 ಗ್ರಾಮ್ ಮೆಜರ್ಮೆಂಟಲ್ಲಿ. ಸೊ 100 ಗ್ರಾಮ್ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳೋದ್ರಿಂದ ಮ್ಯಾಕ್ಸಿಮಮ್ ಅಂದರೆ ನೀವು 2 or 3 ಮಂತ್ಸ್ವರೆಗೂ ನೀವು ಈ ಪೌಡ್ರನ್ನ ಯೂಸ್ ಮಾಡ್ಬೋದು. ಅಷ್ಟು ಯೂಜ್ ಕ್ವಾಂಟಿಟಿಲಿ ರೆಡಿ ಆಗುತ್ತೆ ಈ ಪೌಡರು. ಈಗ ಈ ಪೌಡ್ರನ್ನ ಹೇಗೆ ತೊಗೋಬೇಕಪ್ಪ ಅಂದರೆ ಖಾಲಿ ಹೊಟ್ಟೆಲಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕಾಗತ್ತೆ. ಇಲ್ಲ ನಾವು ಕುದಿಸ್ಕೊಂಡು ಕುಡಿತೀವಿ ಅಂದ್ರೂ ಕೂಡ ಇದನ್ನು ಕುದಿಸ್ಕೊಂಡು ನೀವು ಕುಡಿಬೋದು. ನೀವು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ 21 ಡೇಸ್ ಆದಮೇಲೆ ನಿಮಗೆ ರಿಸಲ್ಟ್ ನೋಡ್ತಾ ಹೋಗ್ಬೋದು. ನೀವು ಕುಡ್ದಾದ್ಮೇಲೆ ಒಂದು 2 or 3 ಡೇಸ್ ನಿಮಗೆ ಲೂಸ್ ಮೋಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಯಾಕೆಂದರೆ ನಿಮ್ಮ ಬಾಡಿಲಿರೋ ಟ್ಯಾಕ್ಸಿನ್ಸ್ ಎಲ್ಲ ಆಚೆ ಹೋಗ್ತಿರುತ್ತೆ. ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಇದು ಎಷ್ಟು ವರ್ಕ್ ಆಗ್ತಿರುತ್ತೆ ನಿಮ್ಮ ಬಾಡಿಗೆ ಅಂತ. ಒಂದು ಬಾಕ್ಸಲ್ಲಿ ನೀವು ಹಾಕೊಂಡು ಇಟ್ಕೊಂಡ್ರೆ ಮ್ಯಾಕ್ಸಿಮಮ್ ಅಂದರೆ ಒಂದು 2 ರಿಂದ 3 ತಿಂಗಳು ನೀವು ಸತತವಾಗಿ ಇದನ್ನು ಯೂಸ್ ಮಾಡ್ಬೋದು. ಇನ್ನು ಕಸರೆ ಇದೆ ನಾವು ಕುಡಿಯೋಕ್ಕಾಗ್ತಾ ಇಲ್ಲ ಅಂದರೆ ಸ್ವಲ್ಪ ನೀವು ಬೆಲ್ಲ ಕೂಡ ಸೇರಿಸ್ಕೊಬೋದು. ಖಾಲಿ ಹೊಟ್ಟೆಲ್ಲೇ ಕುಡಿಬೇಕು, ಯಾವುದೇ ಥರ ಊಟ ಆದಮೇಲೆ ಬೇಡ. ಬೆಲ್ಲ ಕಂಪ್ಲೀಟ್ಲಿ ಆಪ್ಷನಲ್. PCOD, ಥೈರಾಯ್ಡು ಅಥವಾ ನಿಮ್ಮ ಬಾಡಿಲಿ ಯಾವುದೇ ಥರ ವಾತ, ಪಿತ್ತ, ಕಫ ಏನೇ ಇದ್ರೂ ಚಿಟಿಕೆ ಹೊಡೆಯೋಷ್ಟರಲ್ಲಿ ಕಮ್ಮಿ ಆಗಿಬಿಡತ್ತೆ. ಇದನ್ನು 21 ಡೇಸ್ವರೆಗೂನಾದರೂ ನೀವು ತೊಗೊಳ್ಲೇಬೇಕು. ನೀವು ಲೈಫ್ ಟೈಮ್ ತೊಗೊಂಡ್ರು ಇದು ತುಂಬ ಒಳ್ಳೆಯದು. ನಾವು ಹಾಕಿರೋದು ಪ್ರತಿಯೊಂದು ಕೂಡ ಆರ್ಗ್ಯಾನಿಕ್ ಹಾಗೆ ಹರ್ಬಲ್ಸ್ ಆಗಿರೋದ್ರಿಂದ ಅಂದರೆ ಆಯುರ್ವೇದಿಕ್ ಆಗಿರೋದ್ರಿಂದ ಯಾವುದೇ ಥರ ನಿಮಗೆ ಹೆಲ್ತಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ತುಂಬ ಒಳ್ಳೆ ರಿಸಲ್ಟ್ ಅಂತಲೇ ನೋಡ್ಬೋದು. ಯಾವುದೇ ಥರ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ. ಪ್ರತಿಯೊಂದು ನೈಸರ್ಗಿಕವಾಗಿ ಏನು ಸಿಗುತ್ತೆ ಅದನ್ನೇ ನಾವು ಯೂಸ್ ಮಾಡಿರೋದು. ಇದನ್ನು ಕುಡಿಯೋದ್ರ ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿರಬೇಕು ಅಂದರೆ ಯಾವುದೇ ಥರ ಜಂಕ್ಸ್ ಅವಾಯ್ಡ್ ಮಾಡಬೇಕು. ಒಂದು ಹೆಲ್ದಿ ಫುಡ್ ತೊಗೋಬೇಕು, ಸ್ಪ್ರೌಟ್ಸ್ ತೊಗೋಬೇಕು, ಹಣ್ಣುಗಳು
ತಗೋಬೇಕು. ಯಾವಾಗಲೂ ಸೊಪ್ಪು ತರಕಾರಿಗಳನ್ನ ತಿನ್ನೋದ್ರಿಂದ ನಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ನೀರಿಗೆ ಹಾಕ್ಕೊಂಡು ನೀವು ಕುದಿಸ್ಕೊಂಡು ಈ ಥರ ಫಿಲ್ಟ್ರ್ ಮಾಡ್ಕೊಂಡಾದ್ರೂ ಕುಡಿಬೋದು. ಹಾಗೆ ಅದನ್ನು ಕುದಿಸ್ಕೊಂಡು ಡೈರೆಕ್ಟಾಗಿ ಆದರೂ ಕುಡಿಬೋದು. ನೀವು ಯಾವ ಥರನಾದರೂ ನಿಮಗೆ ಯಾವ ಥರ ಕಂಫರ್ಟಬಲ್ ಇರುತ್ತೋ ಆ ಥರ ಮಾಡ್ಬೋದು. ಬಟ್ ನಾವು ಹೇಗೆ ಮಾಡ್ತೀವಿ ಅಂದರೆ ಸ್ವಲ್ಪ ನೀರಿಗೆ ಹಾಕಿ ಕುದಿಸ್ಕೊಂಡು ಈ ಥರ ಕುಡಿಯೋದ್ರಿಂದ ಬೇಗ ಡೈಜೆಷನ್ ಕೂಡ ಆಗುತ್ತೆ, ಬೇಗ ವರ್ಕ್ ಕೂಡ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ. PCOD ಪ್ರಾಬ್ಲಮ್ ಇರೋರಿಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ.